ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 12ನೇ ಶತಮಾನದ ಕಲ್ಯಾಣದಲ್ಲಿ ಬಸವಣ್ಣನವರ ಕ್ರಾಂತಿಕಾರಿ ಶರಣ ಚಳುವಳಿ ಉತ್ತುಂಗದಲ್ಲಿದ್ದ ಸಮಯ. ಅಲ್ಲಿಗೆ ರಾಯಚೂರಿನ ಅಮರೇಶ್ವರದಿಂದ ಬಡ ದಂಪತಿಗಳು ಬಂದರು. ಆಯ್ದಕ್ಕಿ ಮಾರಯ್ಯ ಮತ್ತು ಅವರ ಧರ್ಮಪತ್ನಿ ಲಕ್ಕಮ್ಮ. ಅವರು ಕಲ್ಯಾಣಕ್ಕೆ ಬಂದದ್ದು ಕೇವಲ ಬದುಕು ಕಟ್ಟಿಕೊಳ್ಳಲು ಮಾತ್ರವಲ್ಲ, ಶರಣರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು. ಶರಣರ ದಂಡು ದೊಡ್ಡದಾಗಿತ್ತು. ಪ್ರತಿದಿನ ಸಾವಿರಾರು ಭಕ್ತರು ಶಿವಶರಣರ ದರ್ಶನಕ್ಕೆ ಬರುತ್ತಿದ್ದರು. ಊಟ ವಸತಿ ನಡೆಯುತ್ತಿತ್ತು. ಮಾರಯ್ಯ ಮತ್ತು ಲಕ್ಕಮ್ಮನವರು ತಮ್ಮ ಕಾಯಕವನ್ನು ಆರಿಸಿಕೊಂಡರು. ದೇವಸ್ಥಾನದ ಆವರಣದಲ್ಲಿ ಶಿವನಿಗೆ ಅರ್ಪಿಸಿದ ನಂತರ ಹಂಚಿದ ಅಕ್ಕಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಕಾಳುಗಳನ್ನು ಆಯ್ದು ಸಂಗ್ರಹಿಸುವುದು. ಇದು ಸಾಮಾನ್ಯವಾದ ಕೆಲಸವಾದರೂ ಅವರು ಅದನ್ನು ಪರಮ ಪವಿತ್ರ ಕೆಲಸವೆಂದು ನಂಬಿದ್ದರು. ಈ ವಿಶಿಷ್ಟ ಕಾಯಕದಿಂದಲೇ ಆಕೆಗೆ ಆಯ್ದಕ್ಕಿ ಲಕ್ಕಮ್ಮ ಎಂಬ ಹೆಸರು ಬಂತು. ಒಂದು ದಿನ ಎಂದಿನಂತೆ ಲಕ್ಕಮ್ಮನವರು ಅಕ್ಕಿಯನ್ನು ಆಯುತ್ತಿದ್ದರು. ಆಗ ಅವರಿಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಅಕ್ಕಿ ಸಿಕ್ಕಿತು. ಸಂಜೆ ಮನೆಗೆ ಬಂದಾಗ ಮಾರಯ್ಯನು ಸ್ವಲ್ಪ ಯೋಚಿಸಿ, ಲಕ್ಕಮ್ಮ, ಇಂದು ನಮಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಅಕ್ಕಿ ಸಿಗುತ್ತಿದೆ. ಬಹುಶಃ ನಮ್ಮ ಮನಸ್ಸಿಗೆ ಅಕ್ಕಿಯ ಮೇಲೆ ಆಸೆ ಹೆಚ್ಚಾಯಿತೇನೋ ಎಂದು ಕೇಳಿದರು. ಪತಿಯ ಮಾತಿಗೆ ಲಕ್ಕಮ್ಮ ನಕ್ಕರು. ಅವರ ಉತ್ತರದಲ್ಲಿ ಅಡಗಿದ್ದ ಜ್ಞಾನ ಅಮೂಲ್ಯವಾಗಿತ್ತು. ಅಯ್ಯ, ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೆ. ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ನಮಗೆ ಬೇಕಾದಷ್ಟೇ ಸಿಗುತ್ತದೆ. ಹೆಚ್ಚು ಸಿಕ್ಕಿತೆಂದರೆ ಅದನ್ನು ಮತ್ತೊಬ್ಬ ಹಸಿದ ಶರಣನ ದಾಸೋಹಕ್ಕೆ ನೀಡಬೇಕು, ಹೊರತು ನಮಗಾಗಿ ಕೂಡಿಡಬಾರದು. ಲಕ್ಕಮ್ಮನವರ ಈ ಮಾತು ಮಾರಯ್ಯನ ಮನಸ್ಸಿಗೆ ನಾಟಿತು. ಅವರು ಈ ಕಾಯಕವನ್ನು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಮಾಡುತ್ತಿರಲಿಲ್ಲ. ಅದು ಆಸೆ ಮತ್ತು ಅಹಂಕಾರವನ್ನು ತೊರೆಯುವ ಒಂದು ಸಾಧನವಾಗಿತ್ತು. ಅವರು ಆದ ಅಕ್ಕಿಯಲ್ಲಿ ಸ್ವಲ್ಪವನ್ನು ತಮ್ಮದೆಂದು ಭಾವಿಸಲಿಲ್ಲ. ಎಲ್ಲವನ್ನು ಶರಣರ ದಾಸೋಹಕ್ಕೆ ಅರ್ಪಿಸಿದರು. ಈ ದಂಪತಿಗಳ ಕಾಯಕ, ನಿಷ್ಠೆ ಮತ್ತು ದಾಸೋಹದ ಗುಣ ಬಸವಣ್ಣನವರ ಗಮನಕ್ಕೆ ಬಂದಿತು. ಸ್ವತಃ ಬಸವಣ್ಣನವರು ಮತ್ತು ಅಲ್ಲಮ ಪ್ರಭುಗಳು ಅವರ ಮನೆಗೆ ಬಂದು ಅವರ ಸರಳ ಜೀವನ ಮತ್ತು ತ್ಯಾಗ ಮನೋಭಾವವನ್ನು ಹೊಗಳಿದರು. ಹೀಗೆ ಲಕ್ಕಮ್ಮನವರು ಅಕ್ಕಿಯನ್ನು ಆಯುತ್ತಲೇ ಜೀವನದ ಸಾರವಾದ ನಿರಾಸಕ್ತಿ, ಸಮರ್ಪಣೆ ಮತ್ತು ಕಾಯಕ ತತ್ವವನ್ನು ಜಗತ್ತಿಗೆ ಸಾರಿ ಹೇಳಿದರು. ಕಾಯಕವೇ ಕೈಲಾಸ ಎಂಬ ಮಾತಿಗೆ ಅವರು ಜೀವಂತ ಉದಾಹರಣೆಯಾದರು. ಧನ್ಯವಾದಗಳು.